ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀನಾಥ್. ಇವತ್ತಿನ ವಿಡಿಯೋದಲ್ಲಿ ನಾನು ಕುಣಿಗಲ್ನ ಒಂದು ಹಾಂಟೆಡ್ ಹೊಲ ಮತ್ತು ಅದೇ ಹೊಲದಲ್ಲಿರೋ ಒಂದು ಹಾಂಟೆಡ್ ಒಂಟಿ ಮನೆಯಲ್ಲಿ ಒಬ್ಬ ವ್ಯಕ್ತಿಗೆ ಆದ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಮಗೆ ಇಷ್ಟ ಇಲ್ಲದೆ ಇರೋ ಕೆಲಸನ ಯಾರಾದರೂ ಮಾಡಿದ್ರೆ ಮನುಷ್ಯರಾಗಿ ನಮಗೆ ಎಷ್ಟು ಕೋಪ ಬರುತ್ತೆ. ಅಂಥದ್ರಲ್ಲಿ ಕೋಪದಲ್ಲಿ ಕುದೀತಾ ಇದ್ದ ಒಂದು ಅತೃಪ್ತ ಆತ್ಮಕ್ಕೆ ಇಷ್ಟ ಇಲ್ಲದೆ ಇರೋ ಕೆಲಸನ ನಾವು ಮನುಷ್ಯರಾಗಿ ಮಾಡಿದ್ರೆ ಪರಿಣಾಮ ಹೇಗಿರುತ್ತೆ ಅಂತ ಒಂದು ಸಾರಿ ಊಹೆ ಮಾಡ್ಕೊಳ್ಳಿ. ಆ ಆತ್ಮ ನಮಗೆ ಏನೆಲ್ಲ ಮಾಡಬಹುದು ಅಂತ. ಅಂಥದ್ದೇ ಒಂದು ಘಟನೆ ಕುಣಿಗಲ್ನ ಒಂದು ಹಾಂಟೆಡ್ ಹೊಲದಲ್ಲಿ ಮತ್ತು ಅದೇ ಹೊಲದಲ್ಲಿರೋ ಒಂದು ಹಾಂಟೆಡ್ ಒಂಟಿ ಮನೆಯಲ್ಲಿ ಒಬ್ಬ ವ್ಯಕ್ತಿಗೆ ಆಗುತ್ತೆ. ಅದನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ವಿಡಿಯೋ ನೋಡ್ಕೊಂಬರೋಣ. ಸೊ ಇಷ್ಟಕ್ಕೂ ಕುಣಿಗಲ್ನ ಆ ಒಂದು ಹಾಂಟೆಡ್ ಹೊಲ ಮತ್ತು ಒಂಟಿ ಮನೆಯಲ್ಲಿ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ನ ಪಡ್ಕೊಂಡ ಆ ವ್ಯಕ್ತಿಯ ಹೆಸರು ಲೋಕೇಶ್. ಇನ್ನು ಲೋಕೇಶ್ಗೆ ಈ ಒಂದು ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದ್ದು 2005 ಮತ್ತು 2006 ಮಧ್ಯದಲ್ಲಿ. ಇನ್ನು ಲೋಕೇಶ್ ಅವರ ಮನೆಯಲ್ಲಿ ಅವರ ತಂದೆ, ತಾಯಿ, ತಂಗಿ ಹೀಗೆ ಟೋಟಲ್ ಆಗಿ 4 ಜನ ಇರ್ತಾರೆ. ಲೋಕೇಶ್ ಅವರ ತಂದೆ ಒಬ್ಬ ಗವರ್ಮೆಂಟ್ ಎಂಪ್ಲಾಯಿ ಆಗಿದ್ದ ಕಾರಣ ಅವರ ಫ್ಯಾಮಿಲಿ ಪೂರ್ತಿಯಾಗಿ ಬೆಂಗಳೂರಿನಲ್ಲೇ ಸೆಟಲ್ ಆಗಿದ್ದರು. ಆದರೆ ಅವರ ಆಸ್ತಿ ಪಾಸ್ತಿ ಸಂಬಂಧಿಕರು ಎಲ್ಲ ಇದ್ದದ್ದು ಕುಣಿಗಲ್ ಕಡೆನೇ. ಇನ್ನು ಲೋಕೇಶ್ ಅವರ ತಂದೆಗೆ 3 ಜನ ಅಣ್ಣ ತಮ್ಮಂದಿರಿರ್ತಾರೆ. ಇನ್ನು ಅವರು ಎಲ್ಲರೂ ಕುಣಿಗಲ್ನಲ್ಲೇ ವ್ಯವಸಾಯ ಮಾಡಿಕೊಂಡು ಹಳ್ಳಿಯಲ್ಲೇ ಇರ್ತಾರೆ. ಲೋಕೇಶ್ ಅವರ ತಂದೆ ಮಾತ್ರ ಗವರ್ನಮೆಂಟ್ ಕೆಲಸದಲ್ಲಿ ಇದ್ದದ್ರಿಂದ ಬೆಂಗಳೂರಿನಲ್ಲಿರ್ತಾರೆ. ಹೀಗಿರುವಾಗ 2005ರಲ್ಲಿ ಲೋಕೇಶ್ ಅವರ ತಂದೆನ ಅವರ ಅಣ್ಣ ತಮ್ಮಂದಿರು ಒಂದು ದಿನ ಆಸ್ತಿಯನ್ನು ಭಾಗ ಮಾಡ್ಕೊಳ್ಳೋದಕ್ಕೆ ಕರೀತಾರೆ. ಅದೇ ರೀತಿ ಲೋಕೇಶ್ ಅವರ ತಂದೆ ಅವರ ಊರಿಗೆ ಹೋಗಿ ಆಸ್ತಿಯನ್ನು ಭಾಗ ಮಾಡಿಸ್ಕೊಂಡು ಬರ್ತಾರೆ. ಲೋಕೇಶ್ ಅವರ ತಂದೆಯ ಪಾಲಿಗೆ ಊರಿಂದ ಆಚೆ ಇದ್ದ ಒಂದು ಜಮೀನನ್ನು ಮತ್ತು ಅದೇ ಜಮೀನಿನಲ್ಲಿದ್ದ ಒಂದು ಒಂಟಿ ಮನೆಯನ್ನು ಅವರ ಹೆಸರಿಗೆ ಬರೆದು ಕೊಡ್ತಾರೆ. ಅದನ್ನು ಲೋಕೇಶ್ ಅವರ ತಂದೆ ಇಷ್ಟಪಟ್ಟು ತಗೊಂಡಿರ್ತಾರೆ. ಅಣ್ಣ ತಮ್ಮಂದಿರ ಮಧ್ಯೆ ಯಾವುದೇ ರೀತಿ ಜಗಳಗಳು ಆಗಿರೋದಿಲ್ಲ. ಲೋಕೇಶ್ ಅವರ ತಂದೆಗೆ ಆ ಜಮೀನಿನಲ್ಲಿ ವ್ಯವಸಾಯ ಮಾಡೋದಕ್ಕೂ ಆಗ್ತಾ ಇರಲಿಲ್ಲ. ಕಾರಣ ಅವರು ಕೆಲಸದ ಮೇಲೆ ಬೆಂಗಳೂರಿನಲ್ಲಿ ಸೆಟ್ಲಾಗಿದ್ದರು. ಆದರೆ ಆ ಜಮೀನಿನಲ್ಲಿ ಫ್ಯಾಮಿಲಿಗೋಸ್ಕರ ಒಂದು ಒಳ್ಳೆ ಮನೆ ಕಟ್ಟಬೇಕು ಅಂತ ಆಸೆ ಇತ್ತು. ರಿಟೈರ್ಮೆಂಟ್ ಆದಮೇಲೆ ಹೆಂಡತಿ ಮಕ್ಕಳ ಜೊತೆ ಅದೇ ಮನೆಯಲ್ಲಿ ವಾಸ ಮಾಡಬೇಕು ಅಂತ ಅಂದುಕೊಂಡಿರ್ತಾರೆ. ಹೀಗಿರುವಾಗ ಬೇಸಿಗೆ ರಜೆಗಳು ಶುರುವಾಗುತ್ತೆ. ಲೋಕೇಶ್ ಅವರ ತಂದೆ ಹೆಂಡತಿ ಮಕ್ಕಳನ್ನು ಕರ್ಕೊಂಡು ಕುಣಿಗಲ್ನ ಅವರ ಊರಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಅವರ ಪಾಲಿಗೆ ಅಂತ ಬಂದಿದ್ದ ಅದೇ ಒಂಟಿ ಮನೆಯಲ್ಲಿ ವಾಸ ಇರ್ತಾರೆ. ಇನ್ನು ಲೋಕೇಶ್ ಅವರ ತಂದೆಗೆ ಆ ಜಮೀನಿನಲ್ಲಿದ್ದ ಆ ಒಂಟಿ ಮನೆಯ ಪಕ್ಕದಲ್ಲೇ ಒಂದು ದೊಡ್ಡ ಮನೆ ಕಟ್ಟಿಸ್ಬೇಕು ಅಂತ ಅಂದ್ಕೊಂಡಿರ್ತಾರೆ. ಅದೇ ರೀತಿಯೇ ಅವರ ತಂದೆ ಅಲ್ಲಿನ ಮೇಸ್ತ್ರಿಗಳನ್ನು ಮಾತಾಡಿಸಿ ಮನೆ ಕಟ್ಟೋ ಕೆಲಸನ ಶುರು ಮಾಡೇ ಬಿಡ್ತಾರೆ. ಆದರೆ ಪಾಯ ಹಾಕಿದ 3 ದಿನಕ್ಕೆ ಲೋಕೇಶ್ ಅವರ ತಂದೆ ಅದೇ ಮನೆಯ ಪಾಯದ ಮೇಲೆ ರಕ್ತ ಕಕ್ಕಿಕೊಂಡು ಸತ್ತೋಗ್ತಾರೆ. ಆದರೆ ಪೋಸ್ಟ್ ಮಾರ್ಟಮ್ನಲ್ಲಿ ಅದು ಹಾರ್ಟ್ ಅಟ್ಯಾಕ್ನಿಂದ ಸತ್ತಿರೋದು ಅಂತ ರಿಪೋರ್ಟ್ ಬರುತ್ತೆ. ಲೋಕೇಶ್ ಅವರ ತಂದೆಯ ಸಾವಿನಿಂದ ಆ ಇಡೀ ಕುಟುಂಬ ದುಃಖದಲ್ಲಿ ಮುಳುಗಿ ಹೋಗಿರುತ್ತೆ. ಇದ್ದಕ್ಕಿದ್ದ ಹಾಗೆ ಯಾಕೆ ಆ ರೀತಿ ಆಯಿತು ಅಂತ ಅವ್ರಿಗೆ ಗೊತ್ತಾಗೋದೇ ಇಲ್ಲ. ತಂದೆಯ ಕಾರ್ಯಗಳನ್ನು ಎಲ್ಲ ಮುಗಿಸ್ಕೊಂಡು ಅವರ ಫ್ಯಾಮಿಲಿ ಮತ್ತೆ ಬೆಂಗಳೂರಿಗೆ ಬಂದುಬಿಡ್ತಾರೆ. ಆಗ ಲೋಕೇಶ್ ವಯಸ್ಸು 21 ಮತ್ತು ಅವನ ತಂಗಿಯ ವಯಸ್ಸು 19. ಈ ರೀತಿ 2-3 ವರ್ಷ ಕಳೆದೋಗುತ್ತೆ. ಲೋಕೇಶ್ ಓದಿದ್ದು ಕೂಡ ಮುಗಿಯುತ್ತೆ. ಅವರ ತಂದೆಯ ಕೆಲಸ ಲೋಕೇಶ್ಗೆ ಸಿಗುತ್ತೆ. ಅದೇ ಟೈಮ್ಗೆ ಅವರ ತಂದೆಗೆ ಬರಬೇಕಾಗಿದ್ದ
ಅಮೌಂಟ್ ಕೂಡ ಬರುತ್ತೆ. ಅದನ್ನೆಲ್ಲ ಲೋಕೇಶ್ ಒಂದು ಕಡೆ ಎತ್ತಿಟ್ಟಿರ್ತಾನೆ. ಆದರೆ ಅವರ ತಾಯಿಗೆ ಅವರ ಗಂಡನ ಕನಸು ಕನಸಾಗಿ ಉಳ್ಕೊಂಡು ಬಿಡ್ತಲ್ವಾ ಅನ್ನೋ ಕೊರಗು ಕಾಡ್ತಾ ಇರುತ್ತೆ. ಈ ರೀತಿ ಇರುವಾಗ ಒಂದು ದಿನ ಅವರ ತಾಯಿ ಲೋಕೇಶ್ ಹತ್ರ ಹೋಗಿ, ಲೋಕಿ, ನಿಮ್ಮ ತಂದೆನ ನಾವು ಕಳ್ಕೊಂಡ್ಬಿಟ್ವಿ ಕಣೋ, ಅವ್ರು ಮತ್ತೆ ವಾಪಸ್ ನಮಗೆ ಸಿಗೋದಿಲ್ಲ, ಅಟ್ಲೀಸ್ಟ್ ಅವರ ಕನಸನ್ನಾದರೂ ನಾವು ನನಸು ಮಾಡೋಣ ಅಂತ ಮಗನ ಹತ್ರ ಹೇಳಿ ಮಾತಾಡ್ತಾರೆ. ಅದಕ್ಕೆ ಲೋಕೇಶ್ ಕೂಡ ಆಯಿತು ಅಂತ ಹೇಳ್ತಾನೆ. ಅದೇ ವರ್ಷನೇ ತಂಗಿಗೂ ಕೂಡ ಮದುವೆ ಮಾಡ್ತಾರೆ. ಲೋಕೇಶ್ ಮನೆ ಕಟ್ಟಿ ಆಮೇಲೆ ಅವನು ಕೂಡ ಮದುವೆ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡು ಅರ್ಧಕ್ಕೆ ಬಿಟ್ಟಿದ್ದ ಆ ಮನೆಯನ್ನು ಕಟ್ಟೋದಕ್ಕೆ ಶುರು ಮಾಡ್ತಾನೆ. ಈ ರೀತಿ 1 ತಿಂಗಳು ಆ ಮನೆಯ ಕೆಲಸ ನಡೆಯುತ್ತೆ. ಆದರೆ ಒಂದು ದಿನ ಇದ್ದಕ್ಕಿದ್ದ ಹಾಗೆ ಆ ಮನೆಯ ಗೋಡೆಯನ್ನು ಕಟ್ತಾ ಇದ್ದ ಕುಮಾರ್ ಅನ್ನೋ ಒಬ್ಬ ಮೇಸ್ತ್ರಿ ಅದೇ ಮನೆಯಲ್ಲಿ ರಕ್ತ ಕಕ್ಕಿಕೊಂಡು ಸತ್ತು ಹೋಗ್ತಾನೆ. ಲೋಕೇಶ್ ತಂದೆ ಕೂಡ ರಕ್ತ ಕಕ್ಕಿಕೊಂಡೇ ಸತ್ತಿದ್ದು. ಈಗ ಮೇಸ್ತ್ರಿಯಾದ ಕುಮಾರ್ ಕೂಡ ರಕ್ತ ಕಕ್ಕಿಕೊಂಡೇ ಸತ್ತಿದ್ದು. ಆ 2 ಸಾವುಗಳನ್ನು ನೋಡ್ತಾ ಇದ್ದರೆ ಆ ಮನೇನೋ ಅಥವಾ ಆ ಭೂಮಿನೋ ರಕ್ತವನ್ನು ಕೇಳ್ತಾ ಇದೆ ಅನ್ನೋ ರೀತಿ ಇತ್ತು. ಇಷ್ಟಾದ ಮೇಲೂ ಕೂಡ ಲೋಕೇಶ್ ಪಟ್ಟು ಬಿಡದೆ ಆ ಮನೆಯ ಕೆಲಸವನ್ನು ಕಂಟಿನ್ಯೂ ಮಾಡ್ತಾನೆ. ಆ ಮನೆ ಕಂಪ್ಲೀಟ್ ಆಗೋವರೆಗೂ ಕೂಡ ಯಾರಿಗಾದ್ರೂ ಏನಾದರೂ ಒಂದು ತೊಂದರೆ ಆಗ್ತಾನೆ ಇತ್ತು. ಹಾಗೋ ಹೀಗೋ ಆ ಮನೆಯ ನಿರ್ಮಾಣ ಕಾರ್ಯ ಕಂಪ್ಲೀಟ್ ಆಗುತ್ತೆ. ಲೋಕೇಶ್ ಮದುವೆ ಮಾಡಿಕೊಂಡು ಹೆಂಡತಿ ಸಮೇತ ಮನೆಗೆ ಗೃಹ ಪ್ರವೇಶ ಮಾಡಬೇಕು ಅಂದ್ಕೊಂಡು ಒಂದು ಒಳ್ಳೆ ಹುಡುಗಿನ ನೋಡಿ ಮದುವೆ ಮಾಡಿಕೊಂಡು ಮನೆಯನ್ನು ಗೃಹ ಪ್ರವೇಶ ಮಾಡ್ತಾನೆ. ಸ್ಟಾರ್ಟಿಂಗ್ನಲ್ಲಿ ಕೆಲವು ತಿಂಗಳು ಎಲ್ಲ ಚೆನ್ನಾಗೇ ಇತ್ತು. ಆದರೆ ಹೋಗ್ತಾ ಹೋಗ್ತಾ ಆ ಮನೆ ಲೋಕೇಶ್, ಅವನ ಹೆಂಡತಿ ಮತ್ತು ಅವನ ತಾಯಿಗೆ ಅದರ ನಿಜ ಸ್ವರೂಪವನ್ನು ತೋರಿಸೋದಕ್ಕೆ ಶುರು ಮಾಡುತ್ತೆ. ಒಂದು ದಿನ ಲೋಕೇಶ್ ಮತ್ತು ಅವನ ಹೆಂಡತಿ ಬೆಡ್ರೂಮ್ನಲ್ಲಿ ನಿದ್ದೆ ಮಾಡ್ತಾ ಇರ್ತಾರೆ. ಕರೆಕ್ಟಾಗಿ ಮಧ್ಯರಾತ್ರಿ 1 ಗಂಟೆಗೆ ಲೋಕೇಶ್ಗೆ ಆ ಮನೆಯಲ್ಲಿ ಯಾರೋ ಅಳ್ತಾ ಇರೋ ಥರ ಶಬ್ದ ಕೇಳಿಸುತ್ತೆ. ಲೋಕೇಶ್ ಎದ್ದು ಕೂತ್ಕೊಂಡು ಹೆಂಡತಿ ಕಡೆಗೆ ತಿರುಗಿ ನೋಡ್ತಾನೆ. ಆದರೆ ಅವನ ಹೆಂಡತಿ ನಿದ್ದೆ ಮಾಡ್ತಾ ಇರ್ತಾಳೆ. ಹಾಗಾದರೆ ಈ ಶಬ್ದ ಎಲ್ಲಿಂದ ಬರ್ತಾ ಇದೆ ಅಂತ ಲೋಕೇಶ್ ಇನ್ನೊಂದು ಬೆಡ್ರೂಮ್ನಲ್ಲಿ ಮಲ್ಕೊಂಡಿದ್ದ ಅವನ ತಾಯಿ ಹತ್ತಿರಕ್ಕೆ ಹೋಗ್ತಾನೆ. ಅಲ್ಲಿ ಹೋಗಿ ನೋಡಿದ್ರೆ ಲೋಕೇಶ್ ಅವರ ತಾಯಿ ಬೆಡ್ ಮೇಲೆ ಕೂತ್ಕೊಂಡು ಗೊಳೋ ಅಂತ ಅಳ್ತಾ ಇರ್ತಾರೆ. ಲೋಕೇಶ್ ಅವನ ತಾಯಿಯನ್ನು, ಏನಾಯ್ತಮ್ಮ, ಯಾಕೆ ಅಳ್ತಾ ಇದೀಯಾ ಅಂತ ಕೇಳಿದಾಗ ಅವನ ತಾಯಿ, ಲೋಕೇಶ, ನನ್ನ ಕಣ್ಣಿಗೆ ನಿಮ್ಮಪ್ಪ ಕಾಣಿಸ್ಕೊಂಡ್ರು ಕಣೋ, ನೋಡು ಅದೇ ಗೋಡೆ ಹತ್ರ ನಿಮ್ಮಪ್ಪ ನಿಂತ್ಕೊಂಡು, ಈ ಮನೇಲಿ ಇರಬೇಡಿ, ಇಲ್ಲಿಂದ ಹೊರಟೋಗಿ ಖಾಲಿ ಮಾಡಿಬಿಡಿ ಮನೇನ ಅಂತ ಹೇಳಿದ್ರು ಕಣೋ ಅಂತ ಮಗನಿಗೆ ಹೇಳ್ತಾಳೆ. ಅದನ್ನು ಕೇಳಿಸ್ಕೊಂಡು ಲೋಕೇಶ್ಗೆ ಸ್ವಲ್ಪ ಭಯ ಆದರೂ ತಾಯಿಗೆ ಧೈರ್ಯ ಹೇಳಿ ಮತ್ತೆ ಮಲಗಿಸ್ತಾನೆ. ಇದಾದ ಮೇಲೆ 1-2 ದಿನಗಳು ಕಳೆದೋಗುತ್ತೆ. ಆದರೆ ಒಂದು ದಿನ ರಾತ್ರಿ ಮತ್ತೆ ಕರೆಕ್ಟಾಗಿ 1 ಗಂಟೆಗೆ ಲೋಕೇಶ್ಗೆ ಆ ಮನೆಯಿಂದ ಆಚೆ ಯಾರೋ ಓಡಾಡ್ತಾ ಇರೋ ಥರ ಶಬ್ದ ಕೇಳಿಸುತ್ತೆ. ಆಗ ಲೋಕೇಶ್ ಎದ್ದು ಹೋಗಿ ಏನಿರಬಹುದು ಅಂತ ನೋಡ್ತಾನೆ. ಆದರೆ ಅವನ ಮನೆ ಬಾಗಿಲ ಮುಂದೆ ಒಂದು 8ರಿಂದ 10 ನಾಯಿಗಳು ಇವನ ಮನೆ ಕಡೆ ನೋಡಿಕೊಂಡು ಜೋರಾಗಿ ಅಳ್ತಾ ಇದ್ವು. ಅದನ್ನು ನೋಡಿ ಲೋಕೇಶ್ಗೆ ಭಯ ಕೂಡ ಆಗುತ್ತೆ, ಜೊತೆಗೆ ಕೋಪ ಕೂಡ ಬರುತ್ತೆ. ತಕ್ಷಣ ಬಾಗಿಲತ್ರ ಬಿದ್ದಿದ್ದ 1-2 ಕಲ್ಲುಗಳನ್ನು ತಗೊಂಡು ನಾಯಿಗಳ ಕಡೆಗೆ ಎಸಿತಾನೆ. ಆಗ ಆ ನಾಯಿಗಳು ಓಡೋಗ್ಬಿಡುತ್ತೆ. ಮತ್ತೆ ಲೋಕೇಶ್ ಬೆಡ್ರೂಮ್ಗೆ ಬಂದು ಹೆಂಡತಿ ಪಕ್ಕದಲ್ಲಿ ಮಲ್ಕೊಂಡು ಕಣ್ಣು ಮುಚ್ತಾನೆ ಅಷ್ಟೇ. ಅವನ ಪಕ್ಕದಲ್ಲಿ ಮಲಗಿದ್ದ ಹೆಂಡತಿ ತುಂಬ ವಿಚಿತ್ರವಾಗಿ ಜೋರಾಗಿ ಉಸಿರಾಡ್ತಾ ಇದ್ಲು. ಆಗ ಲೋಕೇಶ್, ಏಯ್ ಸುಷ್ಮಾ, ಏನಾಯಿತು, ಯಾಕೆ ಆ ಥರ ಉಸಿರಾಡ್ತಾ ಇದೆಯಾ, ಏನಾಯ್ತಮ್ಮ ಹೇಳು ಅಂತ ಕೇಳ್ತಾನೆ. ಆದರೆ ಅವನ ಹೆಂಡತಿಯ ಕಡೆಯಿಂದ
ಯಾವುದೇ ರೀತಿ ರೆಸ್ಪಾನ್ಸ್ ಬರೋದಿಲ್ಲ. ಆಗ ಲೋಕೇಶ್ ಹೆಂಡತಿಯ ಭುಜವನ್ನು ಹಿಡ್ಕೊಂಡು ಅವನ ಕಡೆಗೆ ತಿರುಗಿಸ್ತಾನೆ ಅಷ್ಟೇ. ಹೆಂಡತಿ ಮುಖವನ್ನು ನೋಡಿ ಲೋಕೇಶ್ಗೆ ಘರ ಬಡ್ದಂತಾಗುತ್ತೆ. ಕೈ ಕಾಲೆಲ್ಲ ಗಡಗಡ ಅಂತ ನಡುಗೋಗುತ್ತೆ. ಯಾಕಂದರೆ ಅವನ ಹೆಂಡತಿಯ ಮುಖ ಕಂಪ್ಲೀಟಾಗಿ ಬಿಳಿ ಬಣ್ಣಕ್ಕೆ ತಿರುಗಿತ್ತು. ಅವಳ ಕಣ್ಣುಗಳು ಪೂರ್ತಿಯಾಗಿ ಕಪ್ಪು ಬಣ್ಣಕ್ಕೆ ಬದಲಾಗಿತ್ತು. ಲೋಕೇಶ್ ಹೆಂಡತಿ ಅವನ ಕಡೆಗೆ ತುಂಬ ವಿಚಿತ್ರವಾಗಿ ನೋಡ್ತಾ ನಗ್ತಾ ಅರ್ಧ ಗಂಡಸು ಅರ್ಧ ಹೆಂಗಸಿನ ಧ್ವನಿಯಲ್ಲಿ, ಈ ಮನೆ ನಂದು, ಈ ಜಾಗ ನಂದು, ಇಲ್ಲಿ ನಾನು ಯಾರನ್ನು ಬಿಡೋದಿಲ್ಲ. ಮನೆ ಖಾಲಿ ಮಾಡಿ ಈ ಜಾಗ ಬಿಟ್ಕೊಡ್ತೀಯಾ? ಇಲ್ಲ ನಿಮ್ ತಂದೆನ ಕಳಿಸ್ದಂಗೆ ನಿಮ್ ತಾಯಿನ ನಿನ್ ಹೆಂಡತಿನ ಕೂಡ ಸಾಯಿಸ್ಬೇಕಾ ಅಂತ ಹೇಳ್ತಾಳೆ. ಅದನ್ನು ಕೇಳಿಸ್ಕೊಂಡು ಲೋಕೇಶ್ ತಬ್ಬಿಬ್ಬಾಗಿ ಹೋಗ್ತಾನೆ. ಇಲ್ಲ ಇಲ್ಲ, ಖಾಲಿ ಮಾಡಿಬಿಡ್ತೀನಿ. ಈ ಭೂಮಿ ನನಗೆ ಬೇಡ, ಈ ಮನೆ ಕೂಡ ನನಗೆ ಬೇಡ. ಆದರೆ ನನ್ನ ತಾಯಿಗೆ ನನ್ನ ಹೆಂಡತಿಗೆ ಏನು ಮಾಡಬೇಡ, ನಿನ್ನ ಕೈ ಮುಗಿತೀನಿ ಅಂತ ಹೇಳ್ತಾನೆ. ಇದಾದ ಮೇಲೆ ಸ್ವಲ್ಪ ಹೊತ್ತಿಗೆಲ್ಲ ಲೋಕೇಶ್ ಹೆಂಡತಿಯ ಮೈ ಮೇಲೆ ಆವಾಹನೆಯಾಗಿದ್ದ ಆ ಅತೃಪ್ತ ಆತ್ಮ ಹೊರಟೋಗುತ್ತೆ. ನೆಕ್ಸ್ಟ್ ದಿನನೇ ಲೋಕೇಶ್ ಆ ಜಮೀನನ್ನು ವಾಪಸ್ ಅವರ ಚಿಕ್ಕಪ್ಪಂದರಿಗೆ ಒಪ್ಪಿಸಿ ಬೆಂಗಳೂರಿಗೆ ಬಂದುಬಿಡ್ತಾರೆ. ನಂತರ ತುಂಬ ದಿನಗಳಾದ ಮೇಲೆ ಆ ಜಮೀನಿನ ಬಗ್ಗೆ ವಿಚಾರಿಸಿದಾಗ ಗೊತ್ತಾಗಿದ್ದೇನೆಂದರೆ, ಲೋಕೇಶ್ ಅವರ ತಂದೆಯ ಮುತ್ತಾತನ ಕಾಲದಲ್ಲಿ ಆ ಭೂಮಿಗೋಸ್ಕರ ಒಬ್ಬ ವ್ಯಕ್ತಿಯ ಕೊಲೆಯಾಗಿತ್ತಂತೆ. ಅದೇ ವ್ಯಕ್ತಿ ಆ ಭೂಮಿಯಲ್ಲಿ ಅತೃಪ್ತ ಆತ್ಮವಾಗಿ ತಿರುಗಾಡ್ತಾ ಇದ್ದಂತೆ. ಇದೇ ಕಾರಣಕ್ಕೆ ಆ ಜಮೀನಿನಲ್ಲಿ ಯಾರು ಬೆಳೆಗಳನ್ನು ಕೂಡ ಬೆಳೀತಾ ಇರಲಿಲ್ಲ. ಈ ವಿಷಯ ನಿಮ್ಮ ತಂದೆಗೂ ಕೂಡ ಹೇಳಿದ್ವಿ. ಅವರು ಅದಕ್ಕೆಲ್ಲ ಒಪ್ಕೊಂಡೆ ಈ ಜಮೀನನ್ನು ಅವರ ಹೆಸರಿಗೆ ಬರೆಸ್ಕೊಂಡ್ರು ಅಂತ ಅವರ ಚಿಕ್ಕಪ್ಪಂದರು ಹೇಳ್ತಾರೆ. ಇದು ಕುಣಿಗಲ್ನ ಒಂದು ಹಾಂಟೆಡ್ ಹೊಲ ಮತ್ತು ಒಂದು ಒಂಟಿ ಮನೆಯಲ್ಲಿ ಲೋಕೇಶ್ಗೆ ಆದ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್. ನಿಮಗೇನಾದರೂ ಇದೇ ರೀತಿ ಎಕ್ಸ್ಪೀರಿಯನ್ಸ್ ಆಗಿದ್ದರೆ ಅದನ್ನು ನೀವು ನನ್ನ ಜೊತೆ ಶೇರ್ ಮಾಡ್ಕೊಳ್ಬಹುದು. ನಿಮ್ಮ ಸ್ಟೋರಿನ ನಾನು ಈ ನಿಮ್ಮ ಚಾನಲ್ನಲ್ಲಿ ಎಲ್ಲರ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಫ್ರೆಂಡ್ಸ್, ಇದು ಇವತ್ತಿನ ರಿಯಲ್ ಹಾರರ್ ಸ್ಟೋರಿಯಾಗಿತ್ತು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಎಲ್ರಿಗೂ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಮತ್ತು ರಿಯಲ್ ಗೋಸ್ಟ್ ಸ್ಟೋರಿಯೊಂದಿಗೆ ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.